ಒತ್ತಾಯ ಮಾಡಿ ಏನು ಗುಂಟಾಗಿ ಹೋದಂಥ ಕೇಸ್ನ ಮೇಲೆ ಕೇಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಆ ಸಂಪೂರ್ಣವಾದ ವಿಡಿಯೋನ ಗಮನಿಸಿದಾಗ ಬೇರೆ ಕೋಮು ವಿಚಾರಗಳಾಗಿ ಯಾವುದಕ್ಕೂ ಸಹ ತಿಳಿಸಿಲ್ಲ. ಆ ಸಿಡಿಯಿಂದ TVR ಕನ್ನಡ ನೋಡಿದಾಗ ಎಲ್ಲೂ ಸಹ ಆ ಥರದ ಒಂದು ವಿಷಯ ಒತ್ತಾಯ ಮಾಡಿ ಏನು ಗುಂಟಾಗಿ ಹೋದಂಥ ಕೇಸ್ನ ಮೇಲೆ ಕೇಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಆ ಸಂಪೂರ್ಣವಾದ ವಿಡಿಯೋನ ಗಮನಿಸಿದಾಗ ಬೇರೆ ಕೋಮು ವಿಚಾರಗಳಾಗಿ ಯಾವುದಕ್ಕೂ ಸಹ ತಿಳಿಸಿಲ್ಲ. ಆ ಸಿಡಿಯಿಂದ TVR ಕನ್ನಡ ನೋಡಿದಾಗ ಎಲ್ಲೂ ಸಹ ಆ ಥರದ ಒಂದು ವಿಷಯ ನಮಗೆಲ್ಲ ಕಳೆದ ವಾರ ಸೋಮ ಹಾಸನದ ಕೊಟ್ಟಿಗೆ ರಸ್ತೆಯಲ್ಲಿದ್ದಂಥ ಇರುವಂತಹ ವೆಂಕಟಾದ್ರಿ ಹೋಟೆಲ್ನ ಬಳಿ ಒಂದು ಘಟನೆ ನಂತರ ಅದನ್ನು ಒಂದು ಪ್ರೊವಿಷನ್ ಆಗಿ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವತ್ತು ಏನು ಘಟನೆ ಆಯಿತು, ಘಟನೆ ಆದಾಗ ಕೆಲವು ಪ್ರೆಸ್ ರಿಪೋರ್ಟರ್ಸ್ಗೆ ಫೋನ್ ಮಾಡಿದ್ದಾರೆ. ಆದರೆ ಯಾರೂ ಆ ಸುದ್ದಿ ತಗೊಳ್ಳಿಲ್ಲ. ಯಾಕೆಂದರೆ ಇದು ಸಾಮರಸ್ಯ ಕಾಪಾಡಬೇಕಂಥದ್ದು. ಆದ್ದರಿಂದ ಯಾರು ಒಬ್ಬರು ಅದನ್ನು ತಗೊಳ್ಳಿಲ್ಲ. ನಂತರ ಕೆಲವರ ಮೂಲಕ ಏನು ಇದಿದ್ದು ಆ ವಿಡಿಯೋನ ವೈರಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ವಾರ ಹಾಸನದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನು ಬಹುಶಃ ಜನ ಮರಿತಿದ್ರೇನೋ ಗೊತ್ತೇ ಆಗ್ತಿರಲಿಲ್ಲನೋ, ಅದೇ ಅದನ್ನು ವೈರಲ್ ಮಾಡಿದ ಕಾರಣ ಎಲ್ಲರಿಗೂ ತಿಳಿತು. ಆ ಘಟನೆಯಲ್ಲಿ ಕೆಲವೊಂದು ಆಕ್ಷೇಪಾರ್ಹದ ಪದಗಳನ್ನು ಬಳಸಿದರೆ ಅಂತ ಕೆಲವೊಂದು ಸಂಘಟನೆಗಳು ಜಿಲ್ಲಾಧಿಕಾರಿ ಹತ್ರ ಬಂದು ಜಿಲ್ಲಾಧಿಕಾರಿಗೆ ಹೇಳಿ ಅವರಿಗೆ ಒತ್ತಡವನ್ನು ಹಾಕಿ ಕೇಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಸಹ ಆ ಸಂಪೂರ್ಣ ಸಿಡಿಯ ಅದನ್ನು DVR ಪರಿಶೀಲನೆ ಮಾಡೋದು, ಎಲ್ಲೂ ಪರಿಶೀಲನೆ ಮಾಡಿದಾಗ ಎಲ್ಲೂ ಸಹ ಆಕ್ಷೇಪಾರ್ಹದ ಪದಗಳು ಕಾಣಲಿಲ್ಲ. ಆದರೆ ಕೆಲವರ ಒತ್ತಡದ ಮಣಿದು DC ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿ ಇದನ್ನು ಕೇಸ್ ಮಾಡುವಂಥ ಹಂತಕ್ಕೆ ತಲುಪಿದೆ. ಆದರೆ ನಿನ್ನೆನೂ ಸಹ ನಾವು ಪೊಲೀಸ್ ಠಾಣೆಯಲ್ಲಿ ಹೋದಾಗ ಎರಡೂ ಪಾರ್ಟಿಗಳು ಮಾತಾಡಿಸಿ ಇದು ಕೇಸ್ ಬೇಡ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಆಗ್ರಹ ಏನಂದರೆ, ಇದು ಒಂದು ಯಾವುದೋ ಒಂದು ಅಲ್ಲಿ ಸಿಬ್ಬಂದಿ ಮಾತಾಡಬೇಕಾದ್ರೆ ಅವರು ಅಲ್ಲಿನ ದೂರುದಾರರು ಹೇಳೋದು ಆಕ್ಷೇಪಾರ್ಹ ಮಾತಾಡಿದ್ದಾರೆ ಅಂತ. ಆದರೆ ಇದೆಲ್ಲೂ ಸಾಬೀತಾಗಿಲ್ಲ. ಅಂಥ ವಿಷಯಕ್ಕೆ ನೀವು ಕಲ್ಲೊಡಿತೀನಿ, ನಾನು ಅಂಗಡಿನ ಹೋಟೆಲ್ನ ಬಾಗಿಲಾಕ್ಸ್ತೀನಿ, ಈ ಥರದ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು, ಅದರ ಹೆದರಿಸೋದು ಅತ್ಯಂತ ಖಂಡನೀಯ. ನಾವು ಇದನ್ನು ಖಂಡಿಸ್ತೀವಿ. ಇವತ್ತು ಇಡೀ ಸಮಾಜ, ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಾಗಬಾರ್ದು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನ ಹರಿಸಿ, ಇದು ನಮ್ಮ ಹಿಂದೂ ಮುಸ್ಲಿಂ ಅಂತ ಏನಿದೆ ಆ ಸಾಮರಸ್ಯನ ಹಾಳು ಮಾಡೋಂಥದ್ದು ಒಂದು ಘಟನೆ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನು ಗಮನವಿಟ್ಟುಕೊಂಡು ಪರಿಶೀಲಿಸಿ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಥರದ ಒಂದು ಘಟನೆಗೆ ಆಸ್ಪದ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಘಟನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡ್ತೀವಿ. ಕಾಪಾಡಬೇಕಂಥದ್ದು. ಆದ್ದರಿಂದ ಯಾರು ಒಬ್ಬರು ಅದನ್ನು ತಗೊಳ್ಳಿಲ್ಲ. ನಂತರ ಕೆಲವರ ಮೂಲಕ ಏನು ಇದಿದ್ದು ವಿಡಿಯೋನ ವೈರಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥ